ಎಲ್ಲ ಪಲ್ಲಕ್ಕಿ ಉತ್ಸವ ನಿವಾಳಿಕೆಯೊಂದಿಗೆ ಅರಣ್ಯ ಸಿದ್ದೇಶ್ವರ ಜಾತ್ರೆ ಸಂಪನ್ನ. ಹಂಡ ಕುದುರಿ ಪುಂಡ ಅರಣ್ಯ ಸಿದ್ಧಗ ಚಾಂಗ್ಬೋಲೋ, ಮಲಕಾರಿ ಸಿದ್ಧಗ ಚಾಂಗ್ಬೋಲೋ, ಬಿಳಿಕುಡಿ ಅರಣ್ಯ ಸಿದ್ಧಗ ಚಾಂಗ್ಬೋಲೋ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ವಿಜೃಂಭಣೆಯಿಂದ ನಡೆದ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸಮಾರೋಪದ ದಿನವಾದ ಸೋಮವಾರ ನಡೆದ ಪಲ್ಲಕ್ಕಿ ಉತ್ಸವ ಹಾಗೂ ನಿವಾಳಿಕೆ ಕಾರ್ಯಕ್ರಮದಲ್ಲಿ ಲಕ್ಷ ಜನರ ಭಕ್ತರು ಭಾಗಿಯಾಗಿದ್ದರು. ಭಕ್ತ ಸಾಗರದ ನಡುವೆ ಸಾಗುತ್ತಿದ್ದ ಪಲ್ಲಕ್ಕಿಯ ಮೇಲೆ ಭಕ್ತರು ಹೂ ಭಂಡಾರ, ಕಾರಿಕು, ಬಾಳೆಹಣ್ಣು ಹಾರಿಸಿದ ಭಕ್ತರು ಸೋಮವಾರ ಬೆಳಿಗ್ಗೆ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದಿಂದ ಅರಣ್ಯ ಸಿದ್ದೇಶ್ವರ ಹಾಗೂ ಮಲಕಾರಿ ಸಿದ್ದನ ಪಲ್ಲಕ್ಕಿಗಳು ಕರಮ್ಮನ ಕಂಠಿ ಅವರಿಗೆ ಭವ್ಯ ಮೆರವಣಿಗೆ ಮೂಲಕ ಪಲ್ಲಕ್ಕಿಗಳು ಸಾಗಿ ಕಂಠೀರವನ ಮರದ ಹತ್ತಿರ ಈ ವರ್ಷದ ಕಾಲಜ್ಞಾನವನ್ನು ತರಲಿ ಸಿದ್ದೇಶ್ವರನಿಂದ ಪಡೆದವು. ನಂತರ ದೇವಸ್ಥಾನಕ್ಕೆ ಪಲ್ಲಕ್ಕಿಗಳು ಬಂದ ನಂತರ ಮಂದಿರದಲ್ಲಿ ನಡೆದ ನಿವಾಳಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದ ಸಹಸ್ರಾರು ಭಕ್ತರು ಪಲ್ಲಕ್ಕಿ ಮೇಲೆ ಭಂಡಾರ, ಉತ್ತತ್ತಿ, ಕೊಬ್ಬರಿ ಹಾರಿಸಿ ಭಕ್ತಿ ಸೇವೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಸುನಿಲ್ ಗೌಡ ಪಾಟೀಲ್, ಅರ್ಚಕರಾದ ಚಾಮರಾಜ ಒಡೆಯರ್, ಅಶೋಕ್ ಗುಡ್ದೋಗಿ, ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಅಮಿತ್ ಕೌಟ್ಕೋಪ್, ವಸಂತ್ ಲಾಲಿ, ಚಿದಾನಂದ್ ಗುಡ್ದೋಗಿ, ಶಂಕರ್ ಸನದಿ, ಭೀಮಪ್ಪ ಸವದತ್ತಿ, ಚಿನ್ನಪ್ಪ ತೇರ್ದಾಳ್, ಮಹೇಶ್ ಗುಡೋಗಿ ಸೇರಿದಂತೆ ಸಾರು ಭಕ್ತರು ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತ ಸನ್ನಕಿನವರು, ವಿಕೆ ಫಸ್ಟ್ ನ್ಯೂಸ್, ರಾಯಬಾಗ್. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಯಲ್ಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ 6 ದಿನಗಳ ಸುಮಾರು 6ನೇ ತಾರೀಕಿನಿಂದ ಪ್ರಾರಂಭವಾಗಿ ಇವತ್ತು ನಿವಾಳಿಕೆಯೊಂದಿಗೆ ನಮ್ಮ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಮುಕ್ತಾಯವಾಗಿದೆ. ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಅತಿ ಹೆಚ್ಚಿನ ಆಸಕ್ತಿಯಿಂದ ನಮ್ಮ ಜಾತ್ರೆಗೆ ಬಂದು ಆಗಮಿಸಿ ಸುಮಾರು 6ರಿಂದ 7 ಲಕ್ಷ ಜನ ಬಂದಿರ್ಬೋದು ಅಂತ ನಮ್ಮ ಅಂದಾಜಿದೆ. ಸರಿ, ಜಾತ್ರೆ ಒಳಗೆ ಭಂಡಾರ ಎಷ್ಟು ಸರಿ? ಎಷ್ಟು ಕೆ ಜಿ ಭಂಡಾರ? ಒಂದು 5 ಕ್ವಿಂಟಲ್ ತಗ ಆಗ್ಬೋದು. 5 ಟನ್. ಇವತ್ತಿನ ಜಾತ್ರೆ ವಿಶೇಷ ಏನು ಗೊತ್ತು? ವಿಶೇಷ ಅಂದರೆ ಇವತ್ತು ಮನೆ ಕರಿ ಕಟ್ಟಿ ಜಾತ್ರೆ ಚಾಲೂ ಆಯ್ತು. ಮರುದಿವಸ ನೈವೇದ್ಯ ಆಯ್ತು ನಿನ್ನೆ. ಇವತ್ತು ನಿವಾಳಿಗೆ ಅಂದರೆ ಇಲ್ಲಿಂದ ದೇವಸ್ಥಾನ 2 ಪಲ್ಲಕ್ಕಿ, ಕೆಮ್ಲಾಪುರ ಮತ್ತು ಕಾಳಾಪುರ ಪಲ್ಲಕ್ಕಿ 2 ಅಲ್ಲಿ ಕನೇರ ದೇವಸ್ಥಾನ ಆಗ್ತದೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲೇ ಪಲ್ಲಕ್ಕಿ ಕುಂತಾರೆ. ಈಗ ಮತ್ತು 4:30 ಗಂಟೆಗೆ ಅಂದರೆ ಕರಿ ಅಲ್ಲಿ ಪಾದಗಟ್ಟೆ ಇತ್ತೆ. ಆ ಪಾದಗಟ್ಟೆ ಕರಿ ಆದ್ಮೇಲೆ ಇವತ್ತು ಜಾತ್ರೆ ಸಂಪನ್ನ ಆಗಿದೆ. ಇದ್ರ ಮುಖಾಂತರ ಜಾತ್ರೆ ಹೆಂಗೆ ಸಂಪನ್ನ ಆಗುತ್ತೆ? ಜಾತ್ರೆ ಸಂಪನ್ನ ಅಂದರೆ ಇವತ್ತು ಪಲ್ಲಕ್ಕಿ ಬಂದು ಕೊಟ್ಟು ಇಲ್ಲಿಂದ ಹೋಗಿ ಅಲ್ಲಿ ಕರಿ ಹರಿತಂದ್ರೆ ಕಾಳಾಪುರ ಹೋಗ್ತೈತಿ, ಕೆಮ್ಲಾಪುರ ಹೋಗ್ತೈತಿ. ಪಲ್ಲಕ್ಕಿ ಗುಡಿ ಬರೋಲ್ಲ. ಕರ್ನಾಟಕ ಹೆಚ್ಚು ಬರ್ತೈತಿ. ಕರ್ನಾಟಕ, ಆಂಧ್ರ ಬರ್ತಾರೆ, ಮಹಾರಾಷ್ಟ್ರ ಬರ್ತಾರೆ, ಗೋವಾದಾಗ ಬರ್ತಾರೆ. ಸರ್, ತುಂಬ ಜನ ಭಕ್ತರು ಬಂದಿರು. ಅವ್ರಿಗೆ ಏನಾದರೂ ಇಲ್ಲಿ ತೊಂದರೆ ಅದು ಏನಿದೆ? ಏನಿಲ್ಲ, ಇವತ್ತು ಯಾವ ರೀತಿ ತೊಂದರೆ ಆಗಿದೆ.
ವಿಶೇಷ ಅಂದರೆ ನಮ್ಮ ಜಾತ್ರೆ ಯಾವ ವ್ಯವಸ್ಥೆ ಇಲ್ಲದನ್ನು ಯಾವ ರೀತಿ ಹಾಕಕ್ಕೆ ದೇವರಿಗೆ ಗೊತ್ತ. ನಾವು ವ್ಯವಸ್ಥೆ ಮಾಡಿದ್ದು ಹೆಚ್ಚು ಸಂಖ್ಯೆಯೊಳಗೆ ಕೊಡ್ತಾರೆ. ಯಾಕಂದ್ರೆ ದಾರೋದು ಕುಡಿದು ಬರ್ತಾರೋ ಗೊತ್ತಿದ್ದವ್ರು ಬರ್ತಾರೋ, ಆದರೆ ಮಾಂಸಾಹಾರಿ ಅಂತ ಒಟ್ಟು ನಡೆಯೋಂಗಿಲ್ಲ. ಏನು ವಿಶೇಷ ಮೊದಲಿಂದ ಪದ್ಧತಿ ಇದೆ. ಯಾವತ್ತಕ್ಕೆ ಅವರೇ ಮಾಡಿ ನಾವು ಹೇಳೋಕೆ ಮಾಡಿ ಬಂದ್ರೆ ನಾವು ಅನಾಹುತ ರಿಜಿಸ್ಟರ್ ಸಾಕಷ್ಟು ಜನ ಪೊಲೀಸರಿಗೆ ಗೊತ್ತಿಲ್ಲ ನಾವು ಹೇಳ್ತಿದ್ದೆವು. ನಮ್ಮ ಜಾತ್ರೆ ನಡೆಯೋಂಗಿಲ್ಲ, ನಾವು ಅರಗಡೆ ಜಾತ್ರೆ ಮಾಡಿ ಒಬ್ಬ ಪೊಲೀಸ್ ಅಂದ ಇಂಥ ಸಾಕಷ್ಟು ಜಾತ್ರೆ ಮಾಡಿ ಬಂದ್ರೆ ಏನು ಹೇಳ್ತೀವಿ ನನಗೆ ಅಂದಾಗ ಅವ ಆಟೋಮೆಟಿಕ್ ನಾವೆಲ್ಲ 20 ಜನ ಇದ್ದವು. 20 ಜನ ಕೂಡ ಪೆಟ್ರೋಲ್ ಜಾಗ ಒಳಗೆ ಪಾವತಿ ಕೊಟ್ಟಾಗ ಅಲ್ಲಿ ಎಲ್ಲಿ ಕರೆಂಟ್ ಆಯಿತು ಗೊತ್ತಾಗಲ್ಲ. ನಾವೆಲ್ಲ ಕರೆಂಟ್ ಆಯ್ತು, ನಾವು ಕೆಂಪು ಕುರ್ಚಿ ಕೂಡಿದ್ವಿ, ನಮ್ಗೆ ಯಾರಿಗೆ ಕರೆಂಟ್ ಬಿಡಲಿಲ್ಲ. ಆಗ ಅವ್ನು ಕರೆಂಟ್ ಬಂದು ಬಿದ್ದಾడు. ಅವ್ನು ಹಿಂದಿನ ನಾನು ಹೌದಲ್ಲ ಹಿಂಗೆ ಮಾಡಿ ತಪ್ಪು ಮಾಡ್ಕೊಂಡು ನನಗೆ ಆಪ್ಲಾಕೊಂಡು ಒಪ್ಕೊಂಡು ಪಶ್ಚಾತ್ತಾಪ.